ರಾಜ್ಯದಲ್ಲಿ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಮರ್ಯಾದೆಯ ಹತ್ಯೆಗಳಿಗೆ ರಾಜ್ಯ ಸರ್ಕಾರ ಕೂಡಲೇ ಕಡಿವಾಣ ಹಾಕಿ ಹಾಗೂ ಮರ್ಯಾದೆಯ ಹತ್ಯೆಗಳಿಗೆ ಕಾರಣರಾದವರಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸುವ ಕಠಿಣ ಕಾನೂನು ರೂಪಿಸಬೇಕು ಎಂದು ಒತ್ತಾಯಿಸಿ ಇಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳು ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕೆಲಕಾಲ ಪ್ರತಿಭಟನೆ ನಡೆಸಿ ನಂತರ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿಶಂಕರ್, ಪದಾಧಿಕಾರಿಗಳಾದ ಹೊಂಪಲಘಟ್ಟ ರವಿ, ದೊಡ್ಡಹಗಡೆ ಯಲ್ಲಪ್ಪ, ಆನೇಕಲ್ ದಲಿತ್ ಚಿನ್ನಪ್ಪ, ಜೆ ಮುನಿರಾಜು, ಬಿಎಂ ನಾಗೇಶ್, ಬುಲೆಟ್ ಯಲ್ಲಪ್ಪ, ಬಿಎನ್ ಯಲ್ಲಪ್ಪ, ಲಕ್ಷ್ಮೀಪತಿ, ಆರ್ ಮುರಳಿ, ಅಣ್ಣಯ್ಯ, ನಾಗರಾಜ್ ಮತ್ತಿತರರು ಹಾಜರಿದ್ದರು. ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಹೆಣ್ಣು ಮಗಳು ಮಾನ್ಯವನ್ನು ಹತ್ಯೆಗಟ್ಟಿರುವವರಿಗೆ ಕೂಡಲೇ ಶಿಕ್ಷೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಮಾನವೀಯತೆ ಉಳಿಯಲಿ, ಉಳಿಯಲಿ, ಉಳಿಯಲಿ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಮರ್ಯಾದೆ ಹತ್ಯೆಗಳು ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು. ಮರ್ಯಾದೆ ಹತ್ಯೆಗಳು ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು. ಸ್ವಾಭಿಮಾನಕ್ಕೆ ಜೀವ ಕೊಡಿ, ಜಾತಿ ಬಿಡಿ, ಮತ ಬಿಡಿ, ಸ್ವಾಭಿಮಾನಕ್ಕೆ ಜೀವ ಕೊಡಿ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದ ರಾಜ್ಯ ಸರ್ಕಾರಕ್ಕೆ ಏನಿದು ರಾಜ್ಯ, ಏನಿದು ರಾಜ್ಯ, ಗೂಂಡಾ ರಾಜ್ಯ, ಗೂಂಡಾ ರಾಜ್ಯ. ಏನಿದು ರಾಜ್ಯ, ಏನಿದು ರಾಜ್ಯ, ಗೂಂಡಾ ರಾಜ್ಯ, ಗೂಂಡಾ ರಾಜ್ಯ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದ ರಾಜ್ಯ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದ ರಾಜ್ಯ ಸರ್ಕಾರಕ್ಕೆ ಜಯವಾಗಲಿ, ಜಯವಾಗಲಿ. ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ. ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ. ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ. ಹೋರಾಟ ಎಲ್ಲೋ ತನಕ ಹೋರಾಟ. ಆಡಳಿತದ ವೈಫಲ್ಯದಲ್ಲಿ ತೊಡಗಿರುವ ಗೃಹ ಮಂತ್ರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಆಡಳಿತದ ವೈಫಲ್ಯದಲ್ಲಿ ತೊಡಗಿರುವ ಗೃಹ ಮಂತ್ರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಗೃಹ ಮಂತ್ರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ. ದಲಿತರಿಗೆ ರಕ್ಷಣೆ ನೀಡದ ಗೃಹ ಮಂತ್ರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ದಲಿತರನ್ನು ಚುಕ್ತವಾಗಿ ನಡೆಸಿಕೊಳ್ಳುತ್ತಿರುವ ಗೃಹ ಮಂತ್ರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಇತ್ತೀಚೆಗೆ ಏನು ಹುಬ್ಬಳ್ಳಿಯಲ್ಲಿ ಒಂದು ಕೃತ್ಯ ನಡೆದಿದೆ. ಒಂದು ಘನಘೋರವಾದ ಕೃತ್ಯ. ಸ್ವತಂತ್ರ ಬಂದು 20 ವರ್ಷಗಳಾದರೂ ಕೂಡ ಈ ಒಂದು ಸಮಾಜ ಬದಲಾಗಲಿಲ್ಲ. ಒಂದು ಗರ್ಭಿಣಿಯ ಹೆಂಗಸನ್ನು ಸ್ವಂತ ತಂದೆ ಕೊಲೆ ಮಾಡ್ತಾರೆ ಅಂದರೆ ಇದು ಯಾವ ರೀತಿ ಒಂದು ಸಮಾಜವನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ ಅನ್ನೋದು ತಿಳಿಸ್ಕೊಡ್ತಾ ಇದೆ. ಅದಕ್ಕಾಗಿ ಈ ಒಂದು ಸಮಾಜಕ್ಕೆ ನಾವು ಒಂದು ಒಳ್ಳೆಯ ಒಂದು ದಿಟ್ಟವಾದ ಸಂದೇಶ ಕೊಡಬೇಕಂದ್ರೆ ಆ ಒಂದು ಕೃತ್ಯ ಮಾಡಿರುವಂಥ ಜನಗಳಿಗೆ ತೀವ್ರವಾದ ಒಂದು ಶಿಕ್ಷೆ ಆಗಬೇಕು. ಅದಕ್ಕಾಗಿ ಒಂದು ಅಂತರ್ಜಾತಿ ವಿವಾಹ ಆದರೂ ಆ ಒಂದು ಕಾನೂನಲ್ಲಿ ಏನೇನು ಅವ್ರಿಗೆ ಬದ್ಧತೆ ಅಥವಾ ಏನೇನು ಅವ್ರಿಗೆ ರಕ್ಷಣೆ ಕೊಡಬೇಕಾಗಿದೆ ಅದು ಅವ್ರಿಗೆ ಸಿಗಲಿಲ್ಲ. ಅವರು ಒಂದು ಆ ಕಷ್ಟವನ್ನು ಕುಟುಂಬ ಭರಿಸಲಿ ಅಂತ ನಾವು ರಿಪಬ್ಲಿಕನ್ ಸೇನೆ ವತಿಯಿಂದ ಅವರಿಗೆ ಹಾರೈಸ್ತಾ ಇದ್ದೀವಿ. ಈ ಒಂದು ಕೃತ್ಯಗಳನ್ನು ಮುಂದಿನ ಕಾಲಕ್ಕೆ ಯಾವತ್ತೂ ನಡೀಬಾರ್ದು. ಆ ಒಂದು ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು, ಅವರೊಂದು ತೀವ್ರವಾದ ಒಂದು ಶಿಕ್ಷೆ ಆಗಬೇಕು ಅಂತ ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಆನೇಕಲ್ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಂಥ ಮಾನ್ಯ ಪ್ರಜ್ವಲ್ ಜಿಗಣಿಶಂಕರ್ ಅವರ ನೇತೃತ್ವದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಹುಬ್ಬಳ್ಳಿಯ ವೀರಾಪುರದಲ್ಲಿ ಮಾನ್ಯ ಎಂಬ ಮಹಿಳೆಯನ್ನು ದಲಿತ ಜಾತಿಯ ಹುಡುಗ ಪ್ರೀತಿಸಿ ಮದುವೆಯಾಗಿದ್ದ. ಆ ಹೆಣ್ಣುಮಗು 7 ತಿಂಗಳ ಗರ್ಭಿಣಿಯಾಗಿರುತ್ತೆ. ಸೀಮಂತಕ್ಕೆ ಅಂತೇಳಿ ಗಂಡನ ಮನೆಗೆ ಬಂದಾಗ ಆ ಹೆಣ್ಣುಮಗುವಿನ ತಂದೆ ಅವರ ಅಕ್ಕಪಕ್ಕದ ಮನೆಗಳ ಪ್ರಚೋದನೆಯಿಂದ ಆ ಹೆಣ್ಣುಮಗುವಿನ 7 ತಿಂಗಳ ಗರ್ಭಿಣಿಯನ್ನು ಕೊಲೆ ಮಾಡ್ತಾರೆ. ಅದು ಬೇರೆ ಜಾತಿಯನ್ನು ನೀನು ಮದುವೆ ಆಗಿದೆಯಾ ಅಂತೇಳಿ ಕೊಲೆ ಮಾಡ್ತಾರೆ. ಆ ಕೊಲೆ ಮಾಡಿದ ನಂತರ ಅಲ್ಲಿನ ದಲಿತ ಮನೆಗಳು 4 ಮನೆಗಳಿಗೆ ರಕ್ಷಣೆ ಇಲ್ದಂಗೆ ಆಗ್ತದೆ. ಅವರನ್ನು ಗ್ರಾಮವನ್ನೇ ಬಿಟ್ಟು ಓಡಿಸ್ಬೇಕಂತಾರೆ.
ಆದರೆ ಮಾನ್ಯ ಗೃಹ ಮಂತ್ರಿಗಳಾಗಲಿ ಅಲ್ಲಿನ ಡಿ ಸಿ ಸಾಹೇಬರಾಗಲಿ ಯಾರೂ ಚಕಾರವನ್ನು ಎತ್ತಿರಲ್ಲ. ದಲಿತ ಸಂಘಟನೆಗಳು ಎಚ್ಚೆತ್ಕೊಂಡಾಗ ಅವರನ್ನು ಅರೆಸ್ಟ್ ಮಾಡಿ ಬಂಧಿಸ್ತಾರೆ. ಆದರೆ ಬಂಧಿಸಿದ್ರೆ ಸಾಲದು ಸ್ವಾಮಿ, ಆ ಕೊಲೆಗೆ ನ್ಯಾಯ ಸಿಗಬೇಕು, ಆ ದಲಿತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಅಲ್ಲಿ ಅವರಿಗೆ ರಕ್ಷಣೆಯನ್ನು ಸಿಗಬೇಕಾಗಿದೆ. ಸ್ವತಂತ್ರ ಬಂದು 7 ದಶಕಗಳು ಕಳೆದ್ರು. ನಾವು ಹೆಣ್ಣನ್ನು ಭಾರತ ಮಾತೆಗೆ ಹೋಲಿಸ್ತೀವಿ, ಆದರೆ ಭಾರತ ಮಾತೆಯನ್ನು ಈ ಜಾತಿವಾದಿಗಳು ಹತ್ಯೆ ಮಾಡ್ತಾ ಇರ್ತಾರೆ. ನಮ್ಮ ಮರ್ಯಾದೆ 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 ಅಂತೇಳಿ ಮರ್ಯಾದೆ ಹತ್ಯೆಗಳು ಹೆಚ್ಚಾಗ್ತಾನೆ ಇದ್ದಾವೆ, ಅವ್ಯಾವು ನಿಲ್ತಾ ಇಲ್ಲ. ಶೋಷಿತ ಸಮುದಾಯಗಳು ಇನ್ನೂ ಶೋಷಣೆಗೆ ಒಳಪಡ್ತಾ ಇದ್ದಾವೆ. ಶೋಷಿತರ ಹೆಣ್ಣು ಮಕ್ಕಳು ಎಲ್ಲಿ ನೆಮ್ಮದಿಯಿಂದ ಓಡಾಡೋಕ್ಕಾಗ್ತಿಲ್ಲ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಮಾನ್ಯ ಪರಮೇಶ್ವರ್ ಅವರು ಊರು ವೃದ್ಧ ಭಾಷಣ ಮುಗಿತಾರೆ, ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತ. ಏನು ಸ್ವಾಮಿ ನೀವು ಅಭಿವೃದ್ಧಿ ಮಾಡಿರೋದು? ಕೊಲೆಗಳಲ್ಲಿ ಅಭಿವೃದ್ಧಿ ಆಗಿದೆ, ಠಾಣೆಗಳು ಹೆಚ್ಚಾಗ್ತಾ ಇರೋದು ಅಭಿವೃದ್ಧಿ ಆಗಿದೆ, ಕ್ರೈಮ್ ಹೆಚ್ಚಾಗ್ತಾ ಇರೋದು ಅಭಿವೃದ್ಧಿ ಆಗಿದೆ, ಮಾದಕ ವಸ್ತುಗಳು ಹೆಚ್ಚಾಗ್ತಾ ಇರೋದು ಅಭಿವೃದ್ಧಿ ಆಗಿದೆ. ಇದೇನಾ ನಿಮ್ಮ ಅಭಿವೃದ್ಧಿ? ಪ್ರಶ್ನೆ ಮಾಡಬೇಕಾಗಿದೆ ನಿಮ್ಮನ್ನು. ಏನು ಅಭಿವೃದ್ಧಿ ಮಾಡ್ತೀರಿ? ಪ್ರತಿನಿತ್ಯ ಮಾಧ್ಯಮನ ನೋಡಿದ್ರೆ ಅಲ್ಲಿ ಗಾಂಜಾ ಸಿಕ್ತು, ಇಲ್ಲಿ ಗಾಂಜಾ ಸಿಕ್ತು, ಪ್ರತಿನಿತ್ಯ ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು. ಪೂರ್ತಿ ಕ್ರೈಮು ಅಭಿವೃದ್ಧಿ ಆಗ್ತಾ ಇದೆ ವಿನ ಜಾತಿ ವಿನಾಶ ಎಲ್ಲಿ ಆಗ್ತಾ ಇಲ್ಲ, ಬಾಂಧವ್ಯಗಳು ಎಲ್ಲಿ ಬೆಳೀತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ರಕ್ಷಣೆಗಳು ಸಿಗ್ತಾ ಇಲ್ಲ. ಹಾಗಾಗಿ ಸ್ವತಂತ್ರ ಭಾರತದಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಈ ಹತ್ಯೆ ಕೈಗನ್ನಡಿ. ಎಷ್ಟು ಮಾತ್ರ ನೀವು ಆಡಳಿತವನ್ನು ನಡೆಸ್ತಾ ಇದ್ದೀರಿ ಅಂತ. ಈ ಕೂಡಲೇ ಅಲ್ಲಿನ ಕುಟುಂಬಗಳಿಗೆ ರಕ್ಷಣೆ ಕೊಡಬೇಕು ಮತ್ತು ಆ ಹುಡುಗನಿಗೆ 70 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು, 10 ಎಕರೆ ಭೂಮಿ ಕೊಡಬೇಕು ಮತ್ತು ಒಂದು ಸರ್ಕಾರಿ ಹುದ್ದೆಯನ್ನು ಕೊಡಬೇಕು. ಆ ಹೆಣ್ಣು ಮಗಳನ್ನು ಹತ್ಯೆ ಮಾಡಿದಂಥ ಕುಟುಂಬವನ್ನು ಗಲ್ಲಿಗೇರಿಸುವಂಥ ಕಾನೂನನ್ನು ರೂಪಿಸಬೇಕು ಅಂತೇಳಿ ಇವತ್ತು ತಹಸೀಲ್ದಾರ್ಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಭೀಮ್ ಬಂಧುಗಳೇ, ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ರಾಜ್ಯಾಧ್ಯಕ್ಷರಂಥ ನಮ್ಮ ಪ್ರಜ್ವಲ್ ಜಗದೀಶಂಕರ್ ಸಾಹೇಬ್ರ ಕಡೆಯಿಂದ ಇದು ಇಟ್ಕೊಂಡಿರೋ ಸ್ಟ್ರೈಕು ಏನಪ್ಪ ಅಂದರೆ, ಹುಬ್ಬಳ್ಳಿಯಲ್ಲಿ ಒಂದು ಮಹಿಳೆ ಮೇಲೆ 7-9 ತಿಂಗಳು ಪ್ರೆಗ್ನೆಂಟ್ ಆಗಿರ್ತಾಳೆ. ದಲಿತನ ಮದುವೆ ಆಗಿರೋದಕ್ಕೋಸ್ಕರ ತಂದೆ ಮಗಳನ್ನೇ ಕೊಂದು ಆತನು ಮೆರಿತಾ ಇದ್ದಾನೆ. 4 ಜನ ಆ ಊರಲ್ಲಿ ಹುಬ್ಬಳ್ಳಿಯಲ್ಲಿ 4 ಫ್ಯಾಮಿಲಿಗಳಿರ್ತದೆ. ಅವ್ರಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಆ ರಕ್ಷಣೆ ಸರ್ಕಾರದಿಂದ ಕೊಡಬೇಕು. ಅಲ್ಲಿನ ಅಧಿಕಾರಿಗಳು ಮಾದೇವಪ್ಪ ಅಂದ್ಬಿಟ್ಟು ಅಲ್ಲಿ SC/ST ಅಧಿಕಾರಿಗಳು ಇರ್ತಾರೆ, MLA MP ನವರು, ದಯವಿಟ್ಟು ಆ ಕುಟುಂಬಕ್ಕೆ ಅವರು ಸೇಫ್ಟಿ ಕೊಡಬೇಕು ಅಥವಾ ರಕ್ಷಣೆ ಕೊಡಬೇಕು ಅಂತ ಈ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಣು ಮಗಳ ಮಾರಣ ಹೋಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳ ಮಾರಣ ಹೋಮ ಆಗ್ತಾ ಇದೆ ಅಂತ ಅನಿಸ್ತದೆ. ಯಾಕಂದರೆ ಸಾಕಷ್ಟು ಬಾರಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳು ಹೆಚ್ಚಾಗ್ತಾ ಇದ್ದರೆ ಇಲ್ಲಿ ಸಮುದಾಯದ ವಿರುದ್ಧವಾಗಿ ಸಮುದಾಯಗಳ ಮಧ್ಯೆ ಒಂದು ಜಾತಿ ತಾರತಮ್ಯವನ್ನು ಬದಲಾವಣೆ ಆಗಬೇಕು ಅಂತೇಳಿ ಒಂದು ಪಣ ತೊಟ್ಟಂತಹ ಯುವಕರಿಗೆ ಒಂದು ಲವ್ ಮ್ಯಾರೇಜನ್ನು ಆಗಿರ್ತಕ್ಕಂಥದ್ದು. 9 ತಿಂಗಳ ಗರ್ಭಿಣಿಯನ್ನು ಒಬ್ಬ ತಂದೆ ಮಗಳನ್ನು ಕತ್ತರಿಸೋದು ಎಷ್ಟು ಮಾತ್ರ ಸರಿ? ಅವರ ಜೀವನವನ್ನೇ ಸರ್ವನಾಶ ಮಾಡುವಂಥದ್ದು ಎಷ್ಟು ಸರಿ? ಈ ಹೆಣ್ಣು ಮಕ್ಕಳಿಗೆ ಭವಿಷ್ಯದಲ್ಲಿ ಮುನ್ನೆ ಸ್ವತಂತ್ರವಾಗಿ ಒಂದು ಸ್ವಾಭಾವಿಕವಾಗಿ ಬೆಳೆಯುವ ಶಕ್ತಿನೇ ಕುಂದಿಸುವಂಥ ಕೆಲಸ ಆಗಿದೆ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲದ ಈ ಸರ್ಕಾರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳು ಸಾಕಷ್ಟು ಕೇಳಿ ಬರ್ತಾ ಇದ್ರು. ಎಲ್ಲೂ ಸಹ ಅವ್ರಿಗೆ ಬೆಂಬಲವಾಗಿ ನಿಲ್ಲದೆ ಇರತಕ್ಕಂಥದ್ದು, ಅವರ ಪರವಾಗಿ ನಿಲ್ಲದೆ ಇರತಕ್ಕಂಥದ್ದು, ದೊಡ್ಡ ಹೋರಾಟಗಳನ್ನು ಮಾಡಿದ್ರೂ ಸಹ ಅಲ್ಲಿ ನಡೆದಿರ್ತಕ್ಕಂಥ ಕೃತ್ಯಕ್ಕೆ ಒಂದು ಶಿಕ್ಷೆ ಆಗದೆ ಇರತಕ್ಕಂಥದ್ದು, ಅವರ ಮೇಲೆ ಗೂಂಡಾ ಆ್ಯಕ್ಟನ್ನು ಹಾಕಿ ಅವ್ರ ಮೇಲೆ ಶಾಶ್ವತವಾಗಿ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ರಾಜ್ಯದಲ್ಲಿ ದಲಿತ ಹೆಣ್ಣು ಮಕ್ಕಳ ಪರವಾಗಿ ನಿಲ್ತೀವಿ ಅಂತ ಹೇಳ್ತೀರಾ, ದಲಿತ ಸಮುದಾಯದ ಪರವಾಗಿ ನಿಲ್ತೀರಿ ಅಂತ ಹೇಳ್ತೀರಾ. ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಾಗ ನೀವು ಎಲ್ಲಿದ್ದೀರಾ ಸ್ವಾಮಿ? ಏನಾಗ್ತಾ ಇದೆ? ನಿಮ್ಮ ಗೃಹ ಸಚಿವರು ನಮ್ಮ ಪರಮೇಶ್ವರ್ ಅವರು ಎಲ್ಲಿದ್ದಾರೆ? ಏನಾಗ್ತಾ ಇದೆ ನಮ್ಮ ಸಮಾಜ?
ಏನಾಗ್ತಾ ಇದೆ ನನ್ನ ಕರ್ನಾಟಕ, ಇದನ್ನೆಲ್ಲ ಪ್ರಶ್ನೆ ಮಾಡುವ ಸಮಯ ಬಂದಿದೆ ಅಂತ ಹೇಳ್ತಾ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಇವತ್ತು ಸಾಂಕೇತಿಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅಂತಂದರೆ, ಜೀವಾವಧಿ ಶಿಕ್ಷೆ ಆಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀವಿ ಇಡೀ ತಾಲೂಕಿನಾದ್ಯಂತ, ರಾಜ್ಯಾದ್ಯಂತ ಅಂತ ಹೇಳ್ತಾ ಹುಬ್ಬಳ್ಳಿವರೆಗೂ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಸಹ ಅಲ್ಲಿರ್ತಕ್ಕಂಥ ನನ್ನ ಸಮುದಾಯದ 4 ಕುಟುಂಬಗಳಿಗೆ ಬೆಂಬಲವಾಗಿ ನೆರವಾಗಿ ನಿಲ್ತೀವಿ ಅಂತ ಹೇಳ್ತಾ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಇದ್ರಿಂದ ಕಾನೂನು ರೀತಿಯ ಅವರು ಏನು ಕಿಸಿ ಕೊಡಬೇಕು ಆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಗೃಹ ಸಚಿವರಿಗೆ ಕೇಳಿಕೊಳ್ಳೋದಿಷ್ಟೇ. ಕಾನೂನು ರೀತಿ ಏನಿದೆಯೋ ಆ ರೀತಿಯಾಗಿ ಅವ್ರಿಗೆ ಮರಣದಂಡನೆ ಆ ಥರ ಏನಿದೆಯೋ ಅದಕ್ಕೆ ವಿಷಯವಾಗಿ ಮಾಡಬೇಕು ಅಂತ ನಾವು ಕೇಳ್ಕೊತ, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳೇ ಹುಬ್ಬಳ್ಳಿಯಲ್ಲಿ ನಾವು ಕರ್ನಾಟಕ KRS ಸಂಘಟನೆ ಮುಖಾತಿಯಿಂದ ನಾವು ರೈಲು ತಡೆಯನ್ನು ಹಮ್ಮಿಕೊಳ್ಳಬೇಕಾಗ್ತದೆ, ಅತಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇನೆ.